ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈಗ ಕುಂಭರಾಶಿಯವರು ಯಾವ ಹರಳನ್ನು ಧರಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಯಾಕೆಂದರೆ ನವರತ್ನ ನವರತ್ನಗಳು ಅನ್ನುವ ವಿಚಾರವನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ಕುಂಭರಾಶಿಯು ಕೂಡ ಧರಿಸಬೇಕಾದದ್ದು ನೀಲವನ್ನೇ. ಈ ನೀಲವನ್ನು ಧರಿಸುವಾಗ ನಾನು ಮಕರ ರಾಶಿಯವರ ಬಗೆಗೆ ಹೇಳ್ತಾ ಇದ್ದೆ. ಹಾಗೆಯೇ ಕೆಲವು ರೀತಿಯ ತಾಳ್ಮೆಯೊಂದಿಗಿನ ಈ ಕಲ್ಲು, ಈ ಹರಳು ಯಾವ ರೀತಿಯಲ್ಲಿ ಹೊಸ ಸಂವೇದನೆಯನ್ನು ಕೊಡಬಲ್ಲದು ಸಕಾರಾತ್ಮಕವಾಗಿ ಎನ್ನುವಂಥದ್ದನ್ನು ಒಂದು 2-3 ವಾರಗಳ ಕಾಲ ಇದನ್ನು ಪರಿಶೀಲಿಸಿಯೇ ಧರಿಸುವಂಥದ್ದು ಬಹಳ ಒಳ್ಳೆಯದು. ಹಾಗಾದರೆ ಮಕರ ರಾಶಿಗೆ ಯಾವ ರೀತಿಯಲ್ಲಿ ಈ ನೀಲ ಅನುಕೂಲಕ್ಕೆ ಬರುತ್ತೆ, ಕುಂಭರಾಶಿಯವರಿಗೆ ಅದು ಇನ್ನು ಯಾವ ರೀತಿಯಲ್ಲಿ ತನ್ನದೇ ಆದಂತಹ ಬೇರೆಯದಾದಂತಹ ಒಳಿತನ್ನು ಮಾಡಿಕೊಡುತ್ತೆ. ಮಕರ ರಾಶಿಯವರು ಅದನ್ನೇ ಮಾಡ್ತಾರೆ ಅಂದರೆ ಕುಂಭರಾಶಿಯವರ ಫಲಾವಳಿಗಳೇ ಮಕರ ರಾಶಿಯವರಿಗೂ ಇರುತ್ತಾ? ಹಾಗಿಲ್ಲ. ಆದರೆ ಈ ಎರಡೂ ರಾಶಿಗಳ ಯಜಮಾನತ್ವ ಶನೈಶ್ಚರನೇ ಹೊಂದಿದ್ದಾನೆ. ಆದರೆ ಶನೈಶ್ಚರ ತನ್ನ ಮಾಲೀಕತ್ವದ ಆ ರಾಶಿಯಲ್ಲಿ 3 ನಕ್ಷತ್ರಗಳೊಂದಿಗೆ, ಅಲ್ಲೂ ಕೂಡ ಅವನು 3 ನಕ್ಷತ್ರಗಳ ವ್ಯಾಪ್ತಿಯನ್ನು ಪಡ್ಕೊಳ್ತಾನೆ. ಆ ಪಡ್ಕೊಳ್ಳುವಿಕೆ ಹಾಗಾದರೆ ಎಲ್ಲಿದೆ? ಧನಿಷ್ಠ ನಕ್ಷತ್ರದ ವಿಚಾರವೂ ಕೂಡ ಇಲ್ಲಿ ಇವರ ಏನು ಕುಂಭರಾಶಿಯವರಿಗೆ ತನ್ನದೇ ಆದಂಥ ವ್ಯಾಪ್ತಿಯನ್ನು ಕೊಡುತ್ತೆ. ಹಾಗೆಯೇ ಶತಭಿಷ ಅದು ಕೂಡ ತನ್ನ ವ್ಯಾಪ್ತಿಯನ್ನು ಇದಕ್ಕೆ ಒದಗಿಸ್ಕೊಡುತ್ತೆ. ಹಾಗೆಯೇ ಪೂರ್ವಭದ್ರ. ಈ 3 ರಾಶಿಗಳ, ಈ 3 ನಕ್ಷತ್ರಗಳ, ಈ ಧನಿಷ್ಠ ನಕ್ಷತ್ರದ ಯಜಮಾನ ಕುಜನಾಗಿದ್ದರೆ, ಶತಭಿಷ ನಕ್ಷತ್ರದ ಯಜಮಾನ ರಾಹು ಆಗಿರುತ್ತೆ, ಸರ್ಪ, ವಿಷಮಯವಾದದ್ದು. ಹಾಗೆಯೇ ಗುರು ಆ ಒಂದು ಪೂರ್ವಭಾದ್ರ ನಕ್ಷತ್ರದ ಯಜಮಾನತ್ವವನ್ನು ಹೊಂದಿದವು. ದಟ್ ಈಸ್ ಓಕೆ. ಅದು ಕುಂಭರಾಶಿಯವರಿಗೆ ಪೂರ್ವಭದ್ರ ಸ್ವಲ್ಪ ಅನುಕೂಲಕರವಾದಂಥ ರಾಶಿ. ಅಂದರೆ ಅನುಕೂಲಕರವಾದಂಥ ರಾಶಿ ಅಂದರೆ ಉಳಿದ ವಿಚಾರವನ್ನು ಕೂಡ ಅನೇಕ ನೆಲೆಗಳಲ್ಲಿ ನಾವು ಪರಿಶೀಲಿಸಬೇಕು. ಆದರೆ ಒಂದು ಮೇಲ್ನೋಟಕ್ಕೆ ಇಟ್ಸ್ ಓಕೆ. ಈಗ ನಾವು ಯಾವುದೋ ಒಂದು ಪ್ಯಾರಾಸಿಟಮಾಲ್ ಜ್ವರ ಬಂದ ತಕ್ಷಣ ಅದನ್ನು ತಗೊಳ್ಬೇಕು, ಎಲ್ಲರಿಗೂ ಅದು ಕಾಮನ್ ಅದು. ಆದರೆ ಆ ಪ್ಯಾರಾಸಿಟಮಾಲ್ ಅದು ಕಂಟಿನ್ಯೂಸ್ ಆಗಿ ಅದನ್ನೇ ತಗೊಳ್ಬಾರ್ದು. ಯಾವ ಕಾರಣಕ್ಕಾಗಿ ಜ್ವರ ಬರ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಜ್ವರವನ್ನು ನಿಗ್ರಹಿಸುವಲ್ಲಿ ಬೇರೆ ಔಷಧವನ್ನು ನಾವು ಪಡಿಬೇಕಾಗತ್ತೆ. ಪ್ಯಾರಾಸಿಟಮಾಲ್ ಏನು ಮಾಡುತ್ತೆ, ನಮ್ಮ ದೇಹದ ಒಂದು ಉಷ್ಣಾಂಶ ಜಾಸ್ತಿ ಆಗದೆ ಹೋದಂತೆ ಒಂದು ತಾತ್ಕಾಲಿಕವಾದಂತಹ ಒಂದು ಶಮನವನ್ನು ಕೊಡುತ್ತೆ. ಹಾಗೆ ಪೂರ್ವಭಾದ್ರ ನಕ್ಷತ್ರ ಅನ್ನುವಂಥದ್ದು ಒಂದು ಹಂತದಲ್ಲಿ ಶನೈಶ್ಚರನೊಂದಿಗೆ ಸ್ನೇಹದ ಒಂದು ಸಹಾಯ ಹಸ್ತವನ್ನು ಚಾಚಿದಂಥ ನಕ್ಷತ್ರ ಹೌದಾಗಿದ್ದರೂ ಕೂಡ ಅನೇಕ ವಿಭಿನ್ನ ಕಾರಣಗಳಿಗಾಗಿ ಅದನ್ನು ಮೀರಿ ವೈರತ್ವದ ಒಂದು ಸಂದರ್ಭ ನಿರ್ಮಾಣ ಆಗೋದಕ್ಕೂ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಧನಸ್ಸು ರಾಶಿಯ ಮಾಲೀಕನಾಗಿ ಮತ್ತು ಮೀನರಾಶಿಯ ಮಾಲೀಕನಾಗಿ ಈ ರಾಶಿಯವರಿಗೆ ಗುರು ಮಾರಕನೂ ಆಗಿರ್ತಾನೆ. ಆದರೆ ಶುಭಗ್ರಹವಾಗಿ ಅವನಿಗೆ ಅವನದೇ ಆದಂಥ ಒಂದು ಯೋಗ್ಯತೆ ಇರುತ್ತೆ. ಆದರೆ ಶತಭಿಷ ನಕ್ಷತ್ರದ ರಾಹು ಏನಿದ್ದಾನೆ ಅವನು 50-50. ಅನುಕೂಲಕ್ಕೆ ಬಂದರೆ ಶನೈಶ್ಚರನ ಜೊತೆಗೆ ಶನೈಶ್ಚರನೇ ಆಗಿ ಅನುಕೂಲಗಳನ್ನು ಒದಗಿಸಿಕೊಡಬಹುದಾದಂಥ ರಾಹು ಇರ್ತಾನೆ. ಒದಗಿಸಿಕೊಟ್ಟಿಲ್ಲ ಅಂತಾದರೆ ಬೆನ್ನಿಗೆ ಚೂರಿಯನ್ನು ಇಡಬಹುದಾದಂತಹ ದುಷ್ಟತನವನ್ನು ತೋರಿಸ್ತಾನೆ. ಹಾಗೆಯೇ ಧನಿಷ್ಠ ನಕ್ಷತ್ರದ ಮಾಲೀಕನಾದಂತಹ ಏನು ಕುಜ ಇದ್ದಾನೆ, ಶನೈಶ್ಚರನೊಂದಿಗೆ ಯಾವ ಸಂದರ್ಭದಲ್ಲೂ ಕೂಡ ಸ್ನೇಹಸ್ತವನ್ನು ಚಾಚಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಎಲ್ಲ ಗುಣಧರ್ಮಗಳನ್ನು ಹೊಂದಿದಂತಹ ನಕ್ಷತ್ರಗಳ ವ್ಯಾಪ್ತಿಯನ್ನು ಪಡೆದಂತಹ ಕುಂಭರಾಶಿಯ ಯಜಮಾನ ಶನೈಶ್ಚರ ಈ ರಾಶಿಯ ಆ ವಾಯು ತತ್ವವನ್ನು ಕೂಡ ನಿಗ್ರಹಿಸಬೇಕಾದದ್ದು ಅಂದರೆ ಇಲ್ಲಿ ನಾನು ಸಕಾರಾತ್ಮಕವಾಗಿ ಹೇಳ್ತಾ ಇದ್ದೇನೆ. ವಾಯು ತತ್ವದ ಮೂಲಕವಾಗಿ ಅನೇಕ ಒಳಿತುಗಳನ್ನು ತಂದುಕೊಡಬಹುದಾದಂತಹ ವಿಚಿತ್ರವನ್ನು ಶನೈಶ್ಚರ ಒದಗಿಸ್ತಾನೆ.
ಅದೇ ಹೊತ್ತಿಗೆನೆ ಅವನ ಉಪಸ್ಥಿತಿಯೇ ಕಷ್ಟದ ಒಂದು ಭೂಕಂಪನದ ವಲಯದಲ್ಲಿದೆ ಅಂತಾದರೆ ಅನೇಕ ರೀತಿಯ ದಾರುಣತೆಯನ್ನು ಈ ವಾಯುತತ್ವದ ಕಾರಣಕ್ಕಾಗಿಯೇ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಇದೆಲ್ಲ ಆ ಸಂದರ್ಭದ ಜಾತಕದಲ್ಲಿನ ವಿಶಿಷ್ಟಗಳ ಜೊತೆಗೆ ಅದು ಸಮೀಕರಿಸಿ ನೋಡಬೇಕಾದಂಥದ್ದು. ಹಾಗಾದರೆ ಕುಂಭರಾಶಿಯವರ ಮೂಲಕವಾಗಿ ಕುಂಭರಾಶಿಯ ಮಾಲೀಕನೂ ಶನೈಶ್ಚರ, ಮಕರ ರಾಶಿಯ ಮಾಲೀಕನೂ ಶನೈಶ್ಚರ ಅಂತಾದಾಗ ಮಕರ ರಾಶಿಯವರ ರೀತಿಯಲ್ಲಿಯೇ ಕುಂಭರಾಶಿಯ ಮಾಲೀಕನಾಗಿಯೂ ಅವನು ವರ್ತಿಸ್ತಾನೋ ಅಂತ ಗಮನಿಸಿದರೆ ಹಾಗೂ ಇದೆ. ಯಾಕೆಂದರೆ ನಿಕೃಷ್ಟವಾದಂತಹ ವಸ್ತುಗಳು ಅಂತ ಏನಿದೆ, ನಾವು ಹಳೆಯ ಪೇಪರು, ಹಳೆಯ ಕಬ್ಬಿಣದ ಸಾಮಾನುಗಳು, ಯಾವುದು ಅರಿಷ್ಟ ಅಂತ ಹೇಳ್ತೇವೆ, ಆ ಅರಿಷ್ಟದಲ್ಲಿಯೇ ಗರಿಷ್ಠವಾದಂತಹ ಸಂಪತ್ತನ್ನು ತಂದು ಕೊಡಬಲ್ಲಂತಹ ಚೈತನ್ಯ ಕುಂಭರಾಶಿಯ ಯಜಮಾನನಾದಂತಹ ಶನೈಶ್ಚರನಲ್ಲೂ ಇದೆ. ಅಷ್ಟೇ ಅಲ್ಲ, ದೀರ್ಘಾಯಸ್ಸನ್ನು ಅನೇಕ ಪ್ರಪಂಚದ ಅನೇಕ ದೀರ್ಘಾಯುಷ್ಯ ಹೊಂದಿದಂತಹ ಜನರು ಇನ್ನೊಂದಿಷ್ಟು ಸಕಾರಾತ್ಮಕವಾದ ಅಂಶಗಳು ಒದಗಿ ಬಂದ್ಬಿಡ್ತು ಅಂತಾದರೆ ಶನೈಶ್ಚರ ಆಯಸ್ಸನ್ನು ಕೊಡುವುದರಲ್ಲಿ ತನ್ನ ಒಂದು ಶ್ರೇಷ್ಠವಾದಂತಹ ಒಂದು ಕಾಣಿಕೆಯನ್ನು ಕೊಡ್ತಾನೆ. ಯಾಕೆಂದರೆ ಅವನಿಗೆ ಆಯುಷ್ಕಾರಕನಾಗಿ ಅವನಿಗೆ ಒಂದು ವಿಶಿಷ್ಟವಾದಂತಹ ಒಂದು ಪೋರ್ಟ್ಫೋಲಿಯೋ ಈ ಗ್ರಹಗಳ ವಲಯದಲ್ಲಿ ಅವನಿಗೆ ಕೊಡಲ್ಪಟ್ಟಿದೆ. ಅವನು ಆಯುಷ್ಕಾರಕ. ಹಾಗೆಯೇ ಶನಿ ಕಾಟದ ದಿನಗಳು ಬಂದಾಗ ಆಯುಷ್ಯದ ಮೇಲೆಯೇ ಹೊಡೆತವನ್ನು ಕೊಡಬಹುದಾದಂತಹ ಒಂದು ಆ ಒಂದು ವಿಷದ ಒಂದು ಕುಂಭವನ್ನು ಕೂಡ ಅವನು ಹೊತ್ತಿರ್ತಾನೆ. ನೋಡಿ, ಈ ಕುಂಭರಾಶಿ ಅಮೃತತ್ವವನ್ನೇ ಪಡೆದಂತಹ ಒಂದು ಆ ಧನ್ಯತೆಯೊಂದಿಗೆ ತನ್ನ ಒಂದು ಅಸ್ತಿತ್ವವನ್ನು ಪಡೆದಿದೆಯಾದರೂ ಕಾಲದ ಸಂದರ್ಭ ಅನುಕೂಲಕರವಾಗಿಲ್ಲ ಅನ್ನುವಂತಹ ವಿಚಾರಗಳು ಎದ್ದೆದ್ದು ಬಂದರೆ ಈ ಅಮೃತಮಯವಾದಂತಹ ಕುಂಭವೇ ವಿಷಮಯವಾದಂತಹ ಮಡಿಕೆಯಾಗಿ ಘಟವಾಗಿ ಕೆಟ್ಟದ್ದನ್ನು ರೂಪಿಸಬಹುದಾದಂತಹ ದುಷ್ಟ ಬಾಹುಗಳನ್ನು ಹೊಂದಿಬಿಡಬಲ್ಲದು. ಇಂಥದ್ದರ ಎಲ್ಲದರ ನಿಗ್ರಹಕ್ಕಾಗಿ ಕುಂಭರಾಶಿಯವರು ಕೂಡ ಏನು ಮಾಡಬೇಕಾಗತ್ತೆ, ಈ ನೀಲವನ್ನು ಧರಿಸಬೇಕಾದಂಥದ್ದನ್ನು ಒಂದು ಶಕ್ತಿಯ ಚೈತನ್ಯವನ್ನಾಗಿ, ಸಂಜೀವನಿಯನ್ನಾಗಿ ತಮ್ಮ ನಿಯಂತ್ರಣಕ್ಕೆ ಇಟ್ಟುಕೊಳ್ಳಬಹುದಾಗಿದೆ. ಈ ನೀಲ ಇವರ ವಿಚಾರದಲ್ಲಿ ಅನೇಕ ರೀತಿಯ, ನಾವು ಇವತ್ತು ದೇವರನ್ನು ನಂಬುವಂಥ ವಿಚಾರವನ್ನು ನಾವು ಮೈಗೂಡಿಸಿಕೊಂಡಿದ್ದರೆ, ಇಲ್ಲಿ ನಮ್ಮಲ್ಲಿ ಜನರ ನಡುವೆ ಬಹಳ ವಿಚಿತ್ರವಾದಂತಹ ಒಂದು ಮನೋಸ್ಥಿತಿಯವರು ಇರ್ತಾರೆ. ಒಬ್ಬ ದೇವರನ್ನು ನಂಬುತ್ತಾನೆ ಅಂತಂದ್ರೂ ಕೂಡ ಅವನನ್ನು ದುರ್ಬಲನನ್ನಾಗಿ ಕಾಣ್ತಾರೆ. ದೇವರನ್ನು ನಂಬ್ತಾನೆ, ನಾನೇನೋ ನಂಬೋದಿಲ್ಲ, ಅವನು ನಂಬಲಿ, ಅವನ ಒಂದು ರೀತಿ ನೀತಿಗಳನ್ನು ಅವನು ಅನುಸರಿಸ್ಕೊಂಡು ಹೋಗಲಿ ಅಂತ ಒಂದು ಧಾರಾಳಿತನವನ್ನು ತೋರಿಸುವಂಥವರು ಇದ್ದಾರೆ. ಹಾಗೆ ತಾನು ನಂಬದೆ ಬೇರೆಯವರನ್ನ ಒಂದು ರೀತಿಯ ಕೊಂಚ ಅನುಮಾನದ ಒಂದು ಪರಿಧಿಯಲ್ಲಿ ಇಟ್ಟು ಅವರಲ್ಲಿ ಇರದೇ ಹೋದಂತಹ ಅನುಮಾನವನ್ನು ಸೃಷ್ಟಿಸಿ ಅವರು ತೊಳಲಾಟಕ್ಕೆ ಸಿಗುವಂತಹ ರೀತಿಯಲ್ಲಿ ಮಾಡುವಂಥ, ಇವರಿಗೆ ತಿಳಿಯದಂತೆ ಅವರನ್ನು ಅಪಾಯಕ್ಕೆ ಸಿಲುಕಿಸುವಂತಹ ಮನೋಸ್ಥಿತಿಯನ್ನು ತರಬಹುದಾದಂತಹ ರೀತಿಯಲ್ಲೂ ಇರ್ತಾರೆ. ಹಾಗಾಗಿ ಶಿವನನ್ನು ನಂಬುವಂಥ ಚೈತನ್ಯ ಒಬ್ಬ ರೂಢಿಸಿಕೊಂಡಿದ್ದಾನೆ, ಅದು ಅವನಿಗೆ ಇದೆ ಅಂತಾದರೆ ಶಿವನ ಸ್ವರೂಪದಲ್ಲಿ ಈ ನೀಲ ಹರಳಿನ ಧಾರಣೆ ಶಿವನ ಮೂಲಕವಾದಂಥ ಎಲ್ಲ ರಕ್ಷೆಗಳು ಒದಗಿ ಬರೋದಕ್ಕೆ ಕುಂಭರಾಶಿಯವರಿಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಈ ಕುಂಭರಾಶಿಯವರು ವಿಶೇಷವಾಗಿ ಇವರ ಮನೆಯ ಒಡೆಯನೇ ಶನೈಶ್ಚರ ಆಗಿದ್ದಿದ್ರೂ ಕೂಡ ಹೆಣ್ಣು ಗಂಡಿನ ಸಂಬಂಧಗಳ ವಿಚಾರ ಬಂದಾಗ ಈ ಶನಿ ಕಾಟದ ಸಂದರ್ಭದಲ್ಲಿ ಅನೇಕ ದುರ್ಭರವಾದಂಥ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಕಾರಣವಾಗುವಂಥ ವಿಚಿತ್ರವಾದ ಸನ್ನಿವೇಶಗಳು ನಿರ್ಮಾಣವಾಗ್ಬಿಡ್ತವೆ. ಹಾಗಾಗಿ ಎಚ್ಚರದಲ್ಲಿರಬೇಕು. ನಾವು ಮದುವೆ ಆಗಬೇಕು ಅನ್ನುವ ಗಡಿಬಿಡಿಯೊಂದಿಗೆ ಮದುವೆ ಆಗುವಂಥ ವಿಚಾರಗಳನ್ನು ಮಾಡಲೇ ಕೂಡದು. ಹಾಗೆಯೇ ಆಗುವ ಎಲ್ಲ ಸಂಬಂಧಗಳು ಕೂಡ ಕೆಟ್ಟದ್ದನ್ನೇ ತಂದು ಬಿಡುತ್ತವೆ ಎನ್ನುವಂತಹ ಆತುರದ ಒಂದು ನಿರ್ಣಯವನ್ನು ಕೂಡ ಹೊಂದಿರಕೂಡದು. ಆದರೆ ಇಂದು ಮಧುರವಾಗಿ ತೋರಬಹುದಾದಂತಹ ಹೆಣ್ಣು ಗಂಡಿನ ಸಂಬಂಧ ಯಾವುದೋ ಕಾರಣಕ್ಕಾಗಿ ಸರ್ರನೆ ಘಟಸರ್ಪದ ಹೆಡೆಯ ನೆರಳಿನಲ್ಲಿ ಇರಬಹುದಾದಂತಹ ವರ್ತಮಾನವನ್ನು ಅವರಿಬ್ಬರ ಪಾಲಿಗೆ ಒದಗಿಸಿಕೊಟ್ಟು ಬಿಡೋದಕ್ಕೆ ಪರ್ಟಿಕ್ಯುಲರ್ಲಿ ಕುಂಭರಾಶಿಯವರಿಗೆ ಶನಿಕಾಟ ಬಂದಾಗ ಆಗಿಬಿಡುವಂಥದ್ದು. ಅಷ್ಟೇ ಅಲ್ಲ, ಈ ಕುಂಭರಾಶಿಯ ಯಾರದ್ದು ಕುಂಭರಾಶಿಯೋ ಅವರಿಗೆ ಸಂಬಂಧಿಸಿದ ವ್ಯಕ್ತಿಗಳ ವಿಚಾರದಲ್ಲೂ ಕೂಡ ಆ ವ್ಯಕ್ತಿಗಳ ಕಾರಣಕ್ಕಾಗಿನ, ಯಾಕೆಂದರೆ ಆ ವ್ಯಕ್ತಿಗಳು ಇವರಿಗೆ ಸಂಬಂಧಿಸಿದ ವ್ಯಕ್ತಿಗಳ ಮಗನಾಗಿದ್ದರು ಅಥವಾ ಅವರು
ತಮ್ಮಂದಿರಾಗಿದ್ದರೋ, ಅಣ್ಣಂದಿರಾಗಿದ್ದರೋ, ಮಕ್ಕಳಾಗಿದ್ದರೋ, ಮೊಮ್ಮಕ್ಕಳಾಗಿದ್ದರೋ, ಸರ್ರನೆ ಆ ಒಂದು ಆ ಆ ಸಂಬಂಧಿಗರ ಬಂಧುಗಳ ಜ್ಞಾತಿಗಳ ಕಾರಣದಿಂದಾಗಿ ಇವರೂ ಅಪಾಯಕ್ಕೆ ಅಥವಾ ಇಲ್ಲಿಯವರೆಗೆ ಹೊಂದಿರುವಂತಹ ಒಂದು ಸುವಿಖ್ಯಾತವಾದಂತಹ ಒಂದು ಲೆಗಸಿ ಏನಿದೆ ಅದನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಬೇಕಾದಂಥ ವೇದಿಕೆ ನಿರ್ಮಾಣ ಮಾಡೋದಕ್ಕೆ ಸರ್ರನೆ ಸಾಧ್ಯವಾಗಬಹುದಾದಂಥ ಪರಿಸ್ಥಿತಿ ತಲೆದೋರಿ ಬಿಡಬಹುದು. ಹಾಗಾಗಿ ಇವೆಲ್ಲದರ ನಿಗ್ರಹಕ್ಕಾಗಿಯೂ ಈ ಒಂದು ನೀಲದ ಧಾರಣೆ ಏನಿದೆ ಈ ವ್ಯಕ್ತಿಗಳಿಗೆ ತನ್ನದೇ ಆದಂಥ ರೀತಿಯಲ್ಲಿ ಒಂದು ರೀತಿಯ ನೆರಳನ್ನು, ತಂಪನ್ನು ಮತ್ತು ಸೌಹಾರ್ದತೆಯನ್ನು ಉಂಟು ಮಾಡೋದಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಆ ಒಂದು 15 ದಿನಗಳ ಕಾಲ ಅದರ ಸಂವೇದನೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಖಂಡಿತವಾಗಿ ಗಮನಿಸಬೇಕಾದದ್ದು ಕುಂಭರಾಶಿಯವರು ಮಾಡಲೇಬೇಕು. ಇನ್ನಿಲ್ಲದ ಆತುರದೊಂದಿಗೆ ಇದನ್ನು ನೀಲವನ್ನು ಧರಿಸಬೇಕು ಅಂತ ಹೇಳಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಆತುರದಿಂದ ಅದನ್ನು ಧರಿಸಲಿಕ್ಕೆ ಹೋಗಬಾರ್ದು. ಸರಿಯಾದ ರೀತಿಯಲ್ಲಿ ಜಾತಕದ ಸಂಯೋಜನೆ ಇದೇ ರೀತಿಯಲ್ಲಿ ನೀಲದ ಧಾರಣೆಯ ಮೂಲಕವಾಗಿ ಒಳಿತಾಗುತ್ತೆ ಅನ್ನುವಂಥದ್ದನ್ನು, ಹರಳುಗಟ್ಟಿಸಿದೆ ಅನ್ನುವಂಥದ್ದನ್ನು ಸರಿಯಾದ ಸಮತೋಲನದೊಂದಿಗೆ ಒಬ್ಬ ನಿರ್ಧರಿಸಿದಲ್ಲಿ ಈ ನೀಲ ಅನೇಕ ರೀತಿಯಲ್ಲಿ ಒಳಿತಿಗೆ ಬರುವಂತಹ ಶಕ್ತಿಯನ್ನು ಕೊಡ್ತದೆ. ಹಾಗಾದರೆ ಒಳಿತಿನ ಸ್ವರೂಪಗಳು ಏನೇನು? ಜೀವನದ ಸಂದರ್ಭದಲ್ಲಿ ಅನೇಕ ಹಿರಿಯ ಹುದ್ದೆಗಳನ್ನು ಇವರು ಹೊಂದಬಹುದು. ಅನೇಕ ರೀತಿಯ ವಿಸ್ತೃತವಾದಂತಹ ಆಳವಾದ ಜ್ಞಾನವನ್ನು ಹೊಂದಬಹುದು. ಅನೇಕ ಭಾಷೆಗಳನ್ನು ಚೈತನ್ಯಪೂರ್ಣವಾಗಿ ಮಾತನಾಡ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುವಂಥ ಬರಹಗಳನ್ನು ಬರೆದು ಗೆಲ್ಲಬಹುದು. ಅಷ್ಟೇ ಅಲ್ಲ, ನಾನು ಆಗಲೇ ಹೇಳಿದಂತೆ ನಿಕೃಷ್ಟವಾದಂತಹ ಅರಿಷ್ಟದ ಮೂಲದ್ರವ್ಯಗಳನ್ನೇ ಗರಿಷ್ಠವಾದ ಪ್ರಮಾಣದ ಚಿನ್ನವನ್ನಾಗಿ ಪರಿವರ್ತಿಸುವಂತಹ ಒಂದು ಪ್ರತಿಭೆಯನ್ನು ಇವರು ಹೊಂದಬಹುದು. ಹಾಗಾಗಿ ಕುಂಭರಾಶಿಯವರ ವಿಚಾರ ಹೇಗಿದೆ ಅಂದರೆ, ಇದು ನಿಜಕ್ಕೂ ಅಮೃತಮಯವಾದ ಕುಂಭವೂ ಹೌದು. ಸ್ವಲ್ಪ ಹೆಜ್ಜೆ ತಪ್ಪಿದರೆ ವಿಷವನ್ನೇ ತನ್ನ ಆಂತರ್ಯದಲ್ಲಿ, ಯಾಕೆಂದರೆ ಇವತ್ತು ನಾವು ಮಡಿಕೆಯನ್ನು ಯಾವ ಸ್ವರೂಪದಲ್ಲಿ ನೋಡ್ತೇವೆ? ಶವ ಮೆರವಣಿಗೆ, ಶವವನ್ನು ನಾವು ಸ್ಮಶಾನಕ್ಕೆ ಒಯ್ಯುವಾಗ ಕೆಂಡಗಳನ್ನು ಒಯ್ಯುವಂತಹ ಸಾಧನವನ್ನಾಗಿಯೂ ಮಡಿಕೆಯನ್ನು ನಾವು ನೋಡ್ತೇವೆ. ಹಾಗಾಗಿ ಅದು ಸುಡುವ ಕೆಂಡಗಳ ಮಡಿಕೆ ಆಗಬಾರ್ದು. ಆ ಒಂದು ಅಮೃತಮಯವಾದಂತಹ ಕುಂಭದ ಚೈತನ್ಯವಾಗಿರಬೇಕು. ಇದನ್ನೆಲ್ಲವನ್ನು ಗ್ರಹಿಸಿಕೊಂಡು ನೀಲವನ್ನು ಧರಿಸುವ ವಿಚಾರದಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಪಡೆಯಬೇಕು ಮತ್ತು ಒಳಿತನ್ನು ಪಡೆಯಬೇಕು ಅಂತ ಹೇಳ್ತಾ ಈ ನೀಲದ ವಿಚಾರವಾಗಿ ಮತ್ತು ಕುಂಭರಾಶಿಯ ವಿಚಾರವಾಗಿ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ನಮಸ್ಕಾರ.